ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾಯಿದ್ವಿ ಈ ಮೂಮೆಂಟ್ಗೋಸ್ಕರ. ಫೈನಲಿ ನನ್ನ ಮತ್ತು ಗೌತು ಫ್ಯಾಮಿಲಿ ಮೀಟಾಗಿ ಫಸ್ಟ್ ಟೈಮ್ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ನನ್ನ ಹುಡುಗ ನಾನು ರೇಗಿಸ್ಕೊಂಡು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು, ನಮ್ಮಪ್ಪ, ನಮ್ಮಮ್ಮ, ಗೌತು, ಪ್ರೇಮ ಅಮ್ಮ, ಪೂಜಾ ಅಕ್ಕ, ಪರಿ ಬ್ರೋ ಇಷ್ಟು ಜನ ನಾವು ಟೆಂಪಲ್ಗೆ ಹೋಗಿದ್ವಿ. ತೇಜ ಅಕ್ಕ, ಸುನಿಲ್ ಬ್ರೋ ಮಿಸ್ ಆಗಿದ್ದಾರೆ. ವಿ ಮಿಸ್ ಯು ಬೋತ್ ಗೈಸ್. ಎಷ್ಟು ಟೈಮ್ ತೊಗೊಂಡ ಗೊತ್ತಾ ಸ್ನಾನ ಮಾಡ್ಕೊಂಡು ಬರೋಕ್ಕೆ, ಚಳಿ ಚಳಿ ಅಂತ. ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಇವತ್ತಿಗೆ ಎಂಡ್ ಆಗಲಿ ಅಂತ ಕೇಳಿಕೊಂಡು ಇಬ್ಬರು ಕೂಡ ಶ್ರೀರಂಗಪಟ್ಟಣದ ಹೊಳೆಯಲ್ಲಿ ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಿ. ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದು ಗೌತು ದೇವ್ರಿಗೆ ಹೀಡ್ಕಾಯಿ ಹಾಕ್ತಾಯಿದ್ದ. ಅದಾದಮೇಲೆ ಆ ಕಾಯಿನ ಎತ್ಕೊಂಡು ನಾನು ತಿಂದೆ. ಆ್ಯಕ್ಚುಲಿ ನಾವು ಹಾಕಿದ್ದು ಹೀಡ್ಕಾಯಿ ಪ್ರಸಾದನ ನಾವು ತಿನ್ನಬಾರ್ದಂತೆ, ಬೇರೆಯವ್ರು ತೊಗೊಂಡು ತಿನ್ನಬೇಕಂತೆ. ಇದು ಪೂಜಕ ಹೇಳ್ಕೊಟ್ಟಿದ್ದು, ನನಗೆ ಮೊದಲು ಗೊತ್ತಿರಲಿಲ್ಲ. ನೆಕ್ಸ್ಟ್ ರೀಲ್ಸ್ಗೆ ಅಂತ ಒಂದು ವಿಡಿಯೋ ಮಾಡಿಸ್ಕೊಂಡ್ವಿ, ಹೋಗಿ ನೋಡ್ಕೊಂಡು ಬನ್ನಿ. ಹಸಿರಿನತೆ ಈ ಪಾದದಡಿಗೆ ಇರುವೆ, ಮಳೆಯ ಮೋಡದಂತೆ ಆ ಸುಡುವ ಬಿಸಿಲ ತಡೆವೆ, ಬಾಳ ತುಂಬ ನಾ ಬರುವೆ, ಹಸ್ತಕ್ಕೆ ರೇಖೆಯ ಹಾಗಿರು, ಚಂದ ಚಂದದ ಸೇವಂತಿಯ ಅಂದಕ್ಕೆ ಕಾವಲು ನಾನಿರು. ಮದುವೆಯ ಮೊದಲನೇ ಸ್ಟೆಪ್ ಅಂತ ಹೇಳಿದ್ರೇ ಜಾತಕ ಕೇಳೋದು. ಅದೇ ಥರ ನಾವು ಕೂಡ ನಮ್ಮಿಬ್ಬರು ಜಾತಕ ಕೇಳೋಕ್ಕೆ ಹೋಗ್ತಾ ಇದ್ವಿ. ನನಗೆ ಸ್ವಲ್ಪ ಭಯ ಇತ್ತು, ಏನು ಹೇಳಿಬಿಡ್ತಾರೋ ಏನು ಆಗುತ್ತೋ ಅಂತ. ಬಟ್ ನನ್ನ ಹುಡುಗ ತುಂಬ ಕಾನ್ಫಿಡೆಂಟಾಗಿದ್ದ, ನಮ್ಮ ಒಳ್ಳೆತನಕ್ಕೆ ಒಳ್ಳೇದಾಗುತ್ತೆ, ಏನೂ ಆಗಲ್ಲ ಅಂತ. ಫೈನಲಿ ಜಾತಕ ಕೇಳಿದ್ವಿ, ತುಂಬ ಚೆನ್ನಾಗಿದೆ, ಮದುವೆ ಮಾಡಬಹುದು ಅಂತ ಹೇಳಿದ್ರು. ಫೈನಲಿ ರಿಲ್ಯಾಕ್ಸ್ ಆಯಿತು. ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಮ್ಮಮ್ಮ, ಪೂಜಾ ಅಕ್ಕ, ಪ್ರೇಮ ಅಮ್ಮ ಎಲ್ಲರೂ ಕೂಡ ಮಾತಾಡಿಕೊಂಡು ಹೋಗ್ತಾಯಿದ್ರು. ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ವ, ಎಲ್ಲರಿಗೂ ಸ್ವಲ್ಪ ಮುಜುಗರ ಇರುತ್ತೆ. ಬಟ್ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹೇಗಿದ್ದರೂ ಶ್ರೀರಂಗಪಟ್ಟಣದವರೆಗೆ ಬಂದಿದ್ದೀವಿ ಅಲ್ವಾ, ಮೈಸೂರಿಗೆ ಹೋಗಿ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಮತ್ತು ಪೂಜಾ ಅಕ್ಕಗೆ ಪ್ಲ್ಯಾನ್ ಇತ್ತು ಒನ್ ಡೇ ಮೈಸೂರಿಗೆ ಹೋಗಿ ಶಾಪಿಂಗ್ ಮಾಡ್ಕೊಬರ್ಬೇಕು ಅಂತ. ಸೊ ಹೇಗಿದ್ದರೂ ಬಂದಿದ್ದೀವಲ್ವ, ಒಟ್ಟಿಗೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ. ಪರ್ಟಿಕ್ಯುಲರಾಗಿ ವ್ಲಾಗ್ ಮಾಡಲೇಬೇಕು ಅಂತ ಗೌತು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದ. ಪ್ರೇಮ ಅಮ್ಮ ಆಗಲಿ ಪೂಜಕ್ಕಾಗಲಿ ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಂಡಿಲ್ಲ. ನಂಗೆ ಅದು ತುಂಬ ಇಷ್ಟ ಆಯಿತು. ನಮ್ಮ ಟ್ರೆಂಡ್ಗೆ ಅವ್ರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಮೈಸೂರಿಗೆ ರೀಚ್ ಆದ್ವಿ. ಯಾರೂ ಕೂಡ ಟಿಫನ್ ಮಾಡಿರಲಿಲ್ಲ. ರೋಡ್ ಸೈಡಲ್ಲಿ ಯಾವುದೋ ಟಿಫನ್ ಸೆಂಟರ್ ಕಾಣಿಸ್ತು, ಹೋಗಿಬಿಟ್ಟು ಟಿಫನ್ ಮಾಡ್ತಾ ಇದ್ದೀವಿ. ಹೋಟೆಲ್ ಫುಡ್ಗಿಂತ ರೋಡ್ ಸೈಡ್ ಫುಡ್ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಮಸಾಲೆ ದೋಸೆ ತೊಗೊಂಡಿದ್ವಿ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅಕ್ಕ ತಮ್ಮ ಇಬ್ಬರೂ ಪೂರಿ ಬಗ್ಗೆ ಡೀಪಾಗಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಮೇ ಬಿ ಪೂರಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ನಮ್ಮ ಹೋಮ್ ಮುಡ್ಸೋ ಶಾಸ್ತ್ರ ಫಂಕ್ಷನ್ಗೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಕರ್ನಾಟಕ ಸಿಲ್ಕ್ಗೆ ಫಸ್ಟ್ ಹೋದ್ವಿ. ನೋಡೋಣ ಸ್ಯಾರಿ ಕಲೆಕ್ಷನ್ಸ್ ಇದೆಯಾ ಅಥವಾ ಇಲ್ವಾ ಅಂತ. ಅವತ್ತಿನ ದಿನ ಅಷ್ಟೊಂದು ಕಲೆಕ್ಷನ್ಸ್ ಏನು ಇರಲಿಲ್ಲ. ಆಲ್ಮೋಸ್ಟ್ ನಮ್ಗೆ ಯಾವುದು ಲೈಕ್ ಆಗಿಲ್ಲ. ಕೊನೆಗೆ ಒಂದು ಸ್ಯಾರಿ ತೊಗೊಂಡು ಸುಮಂಗಲಿಗೆ ಹೋಗಿ ಅಲ್ಲಿ ಕೂಡ ಸ್ಯಾರೀಸ್ನ ಪರ್ಚೇಸ್ ಮಾಡಿ ಮಧ್ಯ ಜ್ಯೂಸು ಟೀ ಎಲ್ಲ ಕುಡ್ಕೊಂಡು ನಮ್ಮ ಮನೆಗೆ ನಾವು ಹೊರಟ್ವಿ.